ಹಲೋ ರವಿ, ಎಲ್ಲಿದೆಯಾ? ಮನೆ ಹತ್ರ ಇದ್ದೀನಿ ಅಂತ ಮಾತ್ರ ಹೇಳಬೇಡ, ನನಗೆ ಗೊತ್ತಾಗುತ್ತೆ. ನೀನು ನನ್ನಿಂದ ಜಾಸೂಸಿ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಯಾ? ಆತಂಕ ಆಗುತ್ತೆ ಕಣೋ, ಆಗ್ಲಿಂದ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದು ಫೋನ್ನ ಸೈಲೆಂಟಲ್ಲಿ ಇಟ್ಟಿರ್ತೀನಿ. ಫೋನ್ ಬಂದರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋಕ್ಕೆ ನೀ ಯಾವ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀಯಾ? ಓದೋದು ನಿನ್ನ ಪ್ರಕಾರ ಕೆಲ್ಸಕ್ಕೆ ಬರ್ದಿದ್ದಾಗೋಯ್ತಾ? ಹಾಗಲ್ವೋ ರವಿ. ಇನ್ಯಾಗಕ್ಕ? ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ತುಂಬ ಓದೋದಿರುತ್ತೆ ಅಂತ ಹೇಳಿದ್ದೀನಿ ತಾನೇ. ಮತ್ತೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಟ್ರೆ? ನಾನು ಫೋನ್ ಮಾಡಿದ್ರೆ ನಿಂಗೆ ಡಿಸ್ಟರ್ಬ್ ಆಗುತ್ತಾ? ಹಾಗಲ್ಲ ಕಣೆ, ಮನೇಲಿ ನೋಡಿದ್ರೆ ಅಪ್ಪ ಅಮ್ಮ ಗೋಳಾಡ್ತಾರೆ. ನೀನಾದರೂ ನನ್ನ ಪರ ಯೋಚನೆ ಮಾಡ್ತಿದ್ಯಾ ಅಂದರೆ ನೀನು ನನ್ನನ್ನು ಅನುಮಾನಿಸ್ತಿದ್ಯಾ? ಬೇಜಾರಾಗಲ್ವಾ? ಬರೀ ನಿನ್ನ ಬೇಜಾರ ಬಗ್ಗೆನೇ ಮಾತಾಡ್ತೀಯಲ್ವೋ, ನಮ್ಮ ಆತಂಕದ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಸರಿ, ಇದೆಲ್ಲ ಫೋನಲ್ಲಿ ಮಾತಾಡೋದು ಬೇಡ, ನಾಳೆ ಮನೆಗೆ ಬರ್ತೀಯಲ್ಲ, ಬಾ ಮಾತಾಡೋಣ. ನಾಳೆ ಆಗಲ್ಲ. ಯಾಕೆ? ಓದೋದಿರುತ್ತೆ. ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ರವಿ. IAS ಎಕ್ಸಾಮ್ ಕಟ್ಟದಂಗೆ ಮಾತಾಡಬೇಡ. ನಾನು PUC ಓದೇ ಡಿಗ್ರಿ ಮುಗಿಸಿರೋದು. ಯಾವ ಸಬ್ಜೆಕ್ಟ್ ಎಷ್ಟು ಟಫ್ ಇರುತ್ತೆ, ಎಷ್ಟು ಟೈಮ್ ಕೊಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ನೆಪ ಹೇಳ್ಬೇಡ, ನಾಳೆ ಮನೆಗೆ ಬಾ. ನೋಡು ಶ್ರೀ, ನಾಳೆನೂ ಬರಲ್ವಂತೆ. ಕೊಡಿಲಿ, ನಾನು ಮಾತಾಡ್ತೀನಿ. ಹಲೋ, ಹೇಗಿದ್ದೀರಾ ಬಾಬಾ? ನಾನು ಚೆನ್ನಾಗಿದ್ದೇನೋ. ಸದ್ಯಕ್ಕೆ ನನಗೆ ಮತ್ತು ನಿಮ್ಮ ಅಕ್ಕಂಗೆ ನಿಂದೇ ಚಿಂತೆ. ನಾನು ಆರಾಮಾಗೇ ಇದ್ದೀನಿ ಬಾಬಾ, ಸ್ವಲ್ಪ ಎಕ್ಸಾಮ್ಸ್ ಟೆನ್ಷನಲ್ಲಿದ್ದೀನಿ ಅಷ್ಟೇ. ಅಷ್ಟಕ್ಕೆ ಅಕ್ಕ ಏನೇನೋ ಕಲ್ಪಿಸ್ಕೊಂಡು ಎದುರು ಕೂತಿದ್ದಾಳೆ. ನಾನು ಅದನ್ನು ಹೇಳಿದೆ, ಆದರೆ ಅವಳು ಕೇಳ್ತಾನೆ ಇಲ್ಲ. ಈಗ ಅವಳನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಹುಶಃ ನಿನ್ನ ಜೊತೆ ಒಂದು ಸಲ ಮಾತಾಡಿದ್ರೆ ಸಮಾಧಾನ ಆಗ್ಬೋದು ಅನ್ಸುತ್ತೆ. ಡೋಂಟ್ ವರಿ ರವಿ, ನಿನ್ನ ಬಿಸಿ ನನಗೆ ಅರ್ಥ ಆಗುತ್ತೆ. ನೀನು ಇವಾಗ ಎಲ್ಲಿದ್ದೀಯ ಹೇಳು? ಇಲ್ಲೇ ಮನೆ ಹತ್ರನೇ ಇದ್ದೀನಿ ಬಾಬಾ. ಪರ್ಫೆಕ್ಟ್, ನೀನು ಅಲ್ಲೇ ಇರು. ನಾನು ಈಗಲೇ ಜಾನನ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಈಗಲಾ? ಬೇಡ ಬಾಬಾ, ಈಗಾಗಲೇ ತುಂಬ ಲೇಟ್ ಆಗಿದೆ. ನಾಳೆ ನಾನೇ ಮನೆಗೆ ಬರ್ತೀನಿ. ಪರವಾಗಿಲ್ಲ ರವಿ, ನೀನು ಓದಿ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನಾವೇ ಅಲ್ಲಿಗೆ ಬರ್ತೀವಿ. ಬೇಡ ಬಾಬಾ, ಅಪ್ಪಂಗೆ ಗೊತ್ತಾದರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಯಾರಿಗೂ ಗೊತ್ತು ಮಾಡಲ್ಲ. ನಿಮ್ಮ ಮನೆ ಹತ್ರ ಒಂದು ಟೀ ಅಂಗಡಿ ಇದೆಯಲ್ಲ, ಅಲ್ಲಿರು. ಅಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ, ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ ಸರ್ತಿ ಮಾಡಿ ನೋಡ್ರಿ. ಸಂಜೆಯಿಂದ 12 ಸಲ ಫೋನ್ ಮಾಡಿದೀನಿ, ಒಂದ್ಸರಿನೂ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದ್ದಾನೋ ಏನು? ಯಾಕ್ರಿ ಕೋಪ ಮಾಡ್ಕೋತೀರಾ? ಅವ್ನ್ ಬಂದಿಲ್ಲ ಅನ್ನೋ ಆತಂಕದಲ್ಲಿ ನಾನು ಕೇಳ್ತಾ ಇದ್ದೀನಿ. ಅವನು ನನಗೂ ಮಗನೇ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಈ ಕುಂಟ್ಕಾಲ್ ಇಟ್ಕೊಂಡು ಅವನೆಲ್ಲ ಅಲಿತಾನೆ ಅಂತ ಹುಡ್ಕೊಂಡು ಹೋಗ್ಲಾ? ನನಗೂ ಮನುಷ್ಯತ್ವ ಇದೀರಿ. ನೀವು ಹೋಗಿ ಹುಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇಲ್ಲ. ಜಾಹ್ನವಿಗೆ ಹೇಳಿದ್ರೆ ಹುಡ್ಕೋ ವ್ಯವಸ್ಥೆ ಮಾಡ್ತಾಳೆ. ಅವಳಿಗೆ ಫೋನ್ ಮಾಡ್ಲಾ? ಬೇಡ ಅಂತ ಎಷ್ಟು ಸಲ ಹೇಳದ್ ನಿನಗೆ? ರವಿ ಬಗ್ಗೆ ಅವಳಿಗೂ ಕಾಳಜಿ ಇರಲ್ವೇನ್ರಿ? ಅಕ್ಕ ಆಗಿ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಬಿಡಿ.